ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತೊಂದಿಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿದ್ರೆ ಅವ್ರ ಕ್ವಶನ್ ಇವತ್ತಿಂದ ಏನಿತ್ತು ಅಂದ್ರೆ, ಸರ 53 ಬಟಾಲಿಯನ್ ಹೊಸದಾಗಿ ರೆಡಿ ಆಗ್ತಾಯಿದ್ದಾವಂತ ಮತ್ತು 55,000 ವೇಕೆನ್ಸಿಗಳು ಹೆಚ್ಚಿಗೆ ಮಾಡ್ತಾಯಿದ್ದಾರಂತ CIPF ಒಳಗೆ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಒಳಗೆ ಅಂತೇಳಿ ಯೂಟ್ಯೂಬ್ ಚಾನಲ್ ಒಳಗೆ ಹಾಕಿದ್ರಂತ ಆಲ್ರೆಡಿ. ಅದ್ರ ಬಗ್ಗೆ ಕೇಳಾಗ್ತಿದ್ರೆ ಕಾಲ್ ಮಾಡಿ. ನಿಮಗೂ ಯಾರಿಗೂ ಏನಾದ್ರು ಈಗ ಏನು ವಿಡಿಯೋ ನೋಡತ್ತೀರಿ ಅವ್ರಿಗೇನೋ ಡೌಟ್ ಇದ್ದರೂ ಕಾಲ್ ಮಾಡಿ ಕೇಳ್ಬೋದು. ನಂಬರ್ ಕೊಟ್ಟಿರ್ತೇನೆ ಅಂತಂದರೆ ಇಲ್ಲ. ಅದ್ರ ಸಂಬಂಧ ಭಾಳಷ್ಟು ಜನ ಅದನ್ನ ಕೇಳಿದ್ದಕ್ಕೆ ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ಬೇಕಾಯ್ತು. ಅದು ಯಾವುದೇ ಥರ ಆಫೀಷಿಯಲ್ ಇದ್ರೊಳಗಿಲ್ಲ. ಒಂದು ಪೇಪರ್ ಇದ್ರೊಳಗೆ ಬಂದಿದ್ದು, ನ್ಯೂಸ್ ಪೇಪರ್ ಒಳಗೆ ಒಂದು ಕಟಿಂಗ್ ಬಂದಿದ್ದು. 53 ಬಟಾಲಿಯನ್ ಟೋಟಲಾಗಿ 53 ಬಟಾಲಿಯನ್ ಅಂದರೆ ಎಲ್ಲ BSF, CRPF, ITBP, CISF ಎಲ್ಲ ಕೂಡಿಸಿ ಹೇಳಿದ್ದಾರೆ. ಆದರೆ ಯಾವುದೇ ಥರ ಆಫೀಷಿಯಲಿ ಇದಿಲ್ಲ. ನಂತರ ಇದೇ ಥರ ಮುಂಚೆ ಕೂಡ ಆಗಿತ್ತು. ಒಂದು 2-3 ವರ್ಷದಿಂದ CRPF ಅಷ್ಟು 1 ಲಕ್ಷ ಭರ್ತಿ ತೊಗೊಳ್ತಾರೆ ಸಪ್ರೇಟಾಗಿ. 1 ಲಕ್ಷ CRPF ವೇಕೆನ್ಸಿಗಳನ್ನ ಹೆಚ್ಚಿಗೆ ಮಾಡ್ತಾರೆ ಅಂತೇಳಿ. ಮತ್ತು BSFದೊಳಗೆ ಇದೇನು ಮ್ಯಾನ್ಮಾರ್ ಬಾರ್ಡ್ರ್ ಐತಿ, ಆ ಬಾರ್ಡ್ರ್ ಒಳಗೆ 5 ಬಟಾಲಿಯನ್ ಹೆಚ್ಚಿಗೆ ಆಗ್ತಾವೆ. BSFದು 5 ಬಟಾಲಿಯನ್ ರೆಡಿ ಆಗ್ತಾವಂತ ಹೇಳಿದ್ರು. ಈ ಥರ ಬಹಳಷ್ಟು ಆಲ್ರೆಡಿನೂ ಮುಂಚೆ ನ್ಯೂಸ್ಗಳು ಬಂದಿದ್ದಾವೆ. ಆದರೆ ಇಲ್ಲಿವರೆಗೂ ಯಾವುದು ಏನು ಬಟಾಲಿಯನ್ ಯಾವ ರೆಡಿ ಆಗಿಲ್ಲ. ಅವ್ರು ಈಗಿಂದ ಏನೈತಿ, ಈಗ ನ್ಯೂಸ್ ಕೊಟ್ಟಿದ್ದಾರೆ. ಒಂದು ವೇಳೆ ಅದು ನಿಜ ಆದರೆ ನೀವೇನು ಇವಾಗ ವೇಕೆನ್ಸಿ ಅಪ್ಲಿಕೇಶನ್ ಹಾಕಿದ್ರಲ್ಲ, ಇದ್ರೊಳಗೆ ವೇಕೆನ್ಸಿಗಳನ್ನು ಹೆಚ್ಚಿಗೆ ಮಾಡ್ಕೊತಾರೆ. ಅದಕ್ಕಾಗಿ ಸಪ್ರೇಟಾಗಿ ಏನು ಅಪ್ಲಿಕೇಶನ್ ಕರೆಯೋಂಗಿಲ್ಲ. ಮತ್ತಿಲ್ಲ ಅದಕ್ಕೆ ಸಪ್ರೇಟಾಗಿ ಅಪ್ಲಿಕೇಶನ್ ಬೇರೆ ಕರೆದು ಅದಕ್ಕೆ ಭರ್ತಿ ಪ್ರೊಸೆಸ್ ನಡೆಸೋದಿಲ್ಲ. ಈ ವರ್ಷದ ಅಪ್ರೂವಲ್ ಆಯ್ತು. ಇದೇ ವರ್ಷ ಒಳಗೆ ಏನು ವೇಕೆನ್ಸಿಗೆ 25,000 ಅದಾವೆ, ಅದರೊಳಗೆ ಇನ್ಕ್ರೀಸ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಈ ವರ್ಷ ಒಳಗೆ ಇದಾಗ್ಲಿಕ್ಕಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಏನು ಅಪ್ಲಿಕೇಶನ್ ಕರ್ತಾರಲ್ಲ ಅವಾಗ ಆ್ಯಡ್ ಮಾಡ್ತಾರೆ ಅದನ್ನು. ಅದು ಒಂದು ವೇಳೆ 53 ಬಟಾಲಿಯನ್ ಏನಾರು ರೆಡಿ ಆಗೋದಾದರೆ ಅಷ್ಟೆ, ಇಲ್ಲಿಕ್ಕಂದ್ರೆ ಇಲ್ಲ. ವೇಕೆನ್ಸಿಗಳು ಹೇಳಿದ್ದೀನಿ ಆಲ್ರೆಡಿ, ಮುಂಜಾನೆ ಒಂದು ಹಾಕಿದ್ದು ವಿಡಿಯೋದಾಗ ಹೇಳಿದೆ ನಾನು. ವೇಕೆನ್ಸಿಗಳು ಇದೇನು 25,000 ಕೊಟ್ಟಿದ್ದಾರಲ್ಲ, ಇದು ಯಾವಾಗಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಹೆಚ್ಚು ಆಗೋ ಚಾನ್ಸ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಹಿಂದಕ್ಕೆ ಒಂದು ಸತಿ ಈ ಥರ ನಡೆದೈತಿ. ಲಾಸ್ಟ್ ಫೈನಲ್ ಮೆರಿಟಿಗೆ ಬಂದ ನಂತರ ವೇಕೆನ್ಸಿಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಕೆಲಸ ಏನೈತಿ, ಸ್ಟಡಿ ಮಾಡೋದು. ಇವು ಇನ್ನೂ ಎಕ್ಸಾಮ್ ಆಗಿಲ್ಲ. ಎಕ್ಸಾಮ್ ಬಗ್ಗೆನೇ ಈಗ ಮುಂಜಾನೆ ಒಂದು ವಿಡಿಯೋ ಮಾಡಿದ್ದೆ, ಹಾಕಿದ್ದೀನಿ. ಯಾರು ನೋಡಿಲ್ಲ ನೋಡಿರಿ. ಮತ್ತು ಯಾರಿಗೆ ನಂದು ಕಾಂಟ್ಯಾಕ್ಟ್ ನಂಬರ್ ಬೇಕು, ಅದು ಕೆಟ್ಟ ವಿಡಿಯೋದು ಡಿಸ್ಪ್ಲೇ ಶೋ ಆಗತೈತಿ, ಅದಕ್ಕೆ ಕಾಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಏನೋ ನಿಮಗೆ ಡೌಟ್ ಅದಾವಂದ್ರೆ ಕಾಲ್ ಮಾಡಿ ಕೇಳಿ ಅಂತಂದ್ರೆ ಇಲ್ಲ. ಸದ್ಯಕ್ಕೆ ಈ ಈಗಿನ ವಿಡಿಯೋ ಏನು ಅಂತಂದ್ರೆ, ಯಾಕೆಂದರೆ 53 ಬಟಾಲಿಯನ್ಗಳು ರೆಡಿ ಮಾಡ್ತಾರೆ, 55,000 ವೇಕೆನ್ಸಿಗಳಂತೆ. ಅದು ಯಾವುದೇ ಥರ ಈ ಥರ ಆಲ್ರೆಡಿ 3-4 ಸತಿ ಈ ಥರ ನ್ಯೂಸ್ ಬಂದು ಅದು ಯಾವುದೂ ಕೆಲಸ ಆಗ್ಲಾರ್ದ ಹಂಗೆ ಉಳಿದಿದ್ದಾವೆ. ಅದಕ್ಕೆ ಆ ಆಶಯಕ್ಕೆ ಓದೋದು ಬಿಡಬೇಡ್ರಿ. ವೇಕೆನ್ಸಿಗಳು ಜಾಸ್ತಿ ಇರ್ತಾವೆ, ಕಡಿಮೆ ಓದಿದ್ರೆ ನಡಿತೈತಿ ಅಂತ ಅನ್ನೋಕೆ ಹೋಗಬೇಡ್ರಿ. ನೀವೇನೈತಿ ಈಗೇನು ಸದ್ಯದ ಮಟ್ಟಿಗೆ ವೇಕೆನ್ಸಿ ಅದಾವೆ ಇಷ್ಟಪ್ಪ ಅನ್ಕೊಂಡನ ನೀವು ಸ್ಟಡಿ ಮಾಡಿರಿ. ಇದ್ರೊಳಗೆ ನಾನು ಸೆಲೆಕ್ಟ್ ಆಗಬೇಕು. ಇಲ್ಲ ಹೆಚ್ಚಿಗೆ ಆದ್ರೆ ಕಡಿಮೆ ಸ್ಕೋರ್ ಆದ್ರೂ ತೊಗೊತಾರೆ ಅಂತ ಅನ್ನೋದನ್ನು ಏನಾರ ಮನಸ್ಸಿನೊಳಗದು ಇದ್ರೆ ತೆಗೆದು ಹಾಕಿರಿ. ಏನೈತಿ ಈಗೇನು 25,000 ಏನು ವೇಕೆನ್ಸಿ ಅದಾವೆ, ಅದ್ರೊಳಗೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಅದಾವೆ ನೋಡಿ, ಇದ್ರೊಳಗೆ ನಾನು ಸೆಲೆಕ್ಟ್ ಆಗಬೇಕು. ಇಷ್ಟ ವೇಕೆನ್ಸಿ ಅಂತ ಇಟ್ಕೊಂಡೇ ನೀವು ಸ್ಟಡಿ ಮಾಡಿರಿ. ಎಕ್ಸಾಮ್ ಡೇಟ್ ಅಂತೂ ಇನ್ನೂ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದ ತಕ್ಷಣ ಹೇಳ್ತೀವಿ. ಏನಾದರೂ ಡೌಟ್ ಇದ್ದರೆ ಇದೇನು ನಂಬರ್ ಶೋ ಇರತ್ತಲ್ಲ, ಈ ನಂಬರಿಗೆ ಕಾಲ್ ಮಾಡಿ ಕೇಳ್ಬೋದು, ಏನು ತೊಂದರೆ ಇಲ್ಲ. ಫ್ರೀ ಇದ್ದರೆ ಅಟೆಂಡ್ ಮಾಡ್ತೀನಿ, ಇಲ್ಲಿಕಂದ್ರೆ ವಾಪಸ್ ಕಾಲ್ ಮಾಡ್ತೀನಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋ ಏನಾದ್ರು ಇನ್ಫಾರ್ಮೇಷನ್ ಬಂದರೆ ಕೊಡ್ತೀನಿ. ಬಾಯ್.